ಗೈಸ್ ನಾವು ಹೈವೇಲಿ ಬರ್ತಾ ಇದ್ವಿ. ನಮ್ಮ ಕಣ್ಣು ಮುಂದೆ ಗಾಡಿ ನಮ್ದು ಹಿಂದೆ ಬರ್ತಾ ಇತ್ತು, ಇದು ಮುಂದೆ ಬರ್ತಿತ್ತು. ಬಂದಿದ ತಕ್ಷಣ ನನ್ಗೊಂದು ಸರ್ಪ್ರೈಸ್ ಗೈಸ್. ಇದು ನೋಡಿ, ನಂದು ಮುಹೂರ್ತದ ಬ್ಲೌಸ್ ನ ಯಾರೋ ಬಂದಿಲ್ಲ, ಅದಕ್ಕೆ ಬರ್ಡೇ ಗಿಫ್ಟ್ ಈಗ ಕೊಡ್ತಾ ಇದ್ದೀನಿ ನೋಡಿ ಗೈಸ್. ಪೂಜಕ್ಕ ನನ್ಗೆ ಬರ್ಡೇ ಗಿಫ್ಟ್. ನಾವು ಅಲ್ಲಿಂದ ಎಲ್ಲ ಮುಗಿಸಿ ವ್ಲಾಗರ್, ಟಾಪ್ ವ್ಲಾಗರ್ ಗೈಸ್. ನಾವು ಪೇಂಟರ್ ಆಗಿದ್ದೀವಿ, ಅವರು ಕಾರ್ಪೆಂಟರ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ನಾವೀಗ ಎಲ್ಲಿದ್ದೀವಿ? ಕಾಮತ್ ವೆಜ್ ತಿಂತಾರದು. ಸೊ ಆನ್ ದ ವೇ ಹಂಗೆ ಟಿಫನ್ ತಿಂತಾರೆ. ಬಟ್ ಮಸಾಲ ಸೈಡಲ್ಲಿ ಬೇಕು. ಪೋಡಿ ಇದೆಯಾ ನಿಮ್ಮ ಹತ್ರ? ಘೀ ಪೋಡಿ ಇದೆ. ಘೀ ಪೋಡಿ ಮಸಾಲ ದೋಸೆ, ಮಸಾಲ ಸೈಡಲ್ಲಿ ಬಟ್ ಕ್ರಿಸ್ಪಿ ಮಾಡಿ ದೋಸೆ, ರೋಸ್ಟ್ ಮಾಡಿ. ಕಸ್ಟಮೈಸ್ ಮಸಾಲೆ ದೋಸೆ ಹಾಕೊಡ್ತಾ ಇದ್ದಾರೆ ಆರ್ಡರ್. ಒಂದು ಪೂರಿ ಸಾಕು. ಪ್ರಿಯಕ್ಕ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನಮ್ಮನ್ನ ಹೊಡೆದು ಎದೊಳಿಸಿ ಕರ್ಕೊಂಡು ಬಂದಿದ್ದಾರೆ ಪ್ರಿಯಕ್ಕ. ಬಂದು ರೂಮ್ ಕುಟ್ಟಿ 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 ಆದ್ರೂ ಫಸ್ಟ್ ನಾನು ಲೇಟಾಗಿ ಎದ್ದು ಬೇಗ ರೆಡಿಯಾಗಿ ನಾನೇ ಫಸ್ಟ್. ಇವರಿಬ್ಬರಿಗಿಂತ ಏನಿಲ್ಲ, ನಿಶಾ ಎಲ್ಲರಿಗಿಂತ ಲಾಸ್ಟು. ನಾನೇ ನೀವು ಎಬ್ಸಿದೆ 8 ಕಾಲಲ್ಲಿ. ಅವಳ ಮಾತ್ರ ಯಾಕೆ ಲೇಟಾಗಿ ಎದ್ದೋಳಿಸಿದ್ರಿ? ಅವಳಿಗೆ ಎದ್ದೇಳಿಸಿದ್ರು, ಅವಳು ಎದ್ದೇಳಿಲ್ಲ ಬೇಗ. 7 ನಿಮಿಷಕ್ಕೆ ಎದ್ದಿದ್ದೀನಿ. ಅವ್ರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಾನು ಎದ್ದಿದ್ದೀನಿ. ಗೈಸ್ ನಾವು ಹೈವೇಲಿ ಬರ್ತಾ ಇದ್ವಿ. ನಮ್ಮ ಕಣ್ಣು ಮುಂದೆ ಗಾಡಿ ನಮ್ದು ಹಿಂದೆ ಬರ್ತಾ ಇತ್ತು, ಇದು ಮುಂದೆ ಬರ್ತಿತ್ತು. ಹೆಂಗಾಗಿದ್ದು ನಿಕ್ಕಿ? ಇವರೇ ನೋಡಿದ್ ಫಸ್ಟ್, ಆಮೇಲೆ ನಾನು ನೋಡಿದೆ, ಆಮೇಲೆ ನಿಶಾ ನೋಡಿದ್ವಿ, ಆಮೇಲೆ ಮುತ್ತಣ್ಣ. ಬಡ್ದು ಅಲ್ಲಿಂದ ಉಜ್ಕೊಂಡು ಹಂಗೆ ಬಂದಿಲ್ಲಿ ನೋಡ್ದು ಹಿಂಗೆ ಬಿದ್ದಿರೋದು. ಸದ್ಯ ಅವ್ರಿಗೊಂದೇನೂ ಆಗಿಲ್ಲ. ಕೇರಳ ಗಾಡಿ ಪಾಪ ಒಬ್ಬರೇ ಇದ್ದಿದ್ದು, ಅವ್ರಿಗೊಂದು ಚೂರು ಏನೂ ಆಗಿಲ್ಲ. ಸದ್ಯ ಓಡ್ ಬಂದು ನೋಡಿದ್ದೆ ಅವ್ರಿಗೇನಾಗಿದೆ ಅಂತ. ಅವ್ರಿಗೇನೂ ಆಗಿಲ್ಲ, ಬಟ್ ಆಲ್ಟೋ ಗಾಡಿ ಫುಲ್ ಚಿಂದಿ ಆಗೋಗಿದೆ. ಈ ಸೈಡ್ ಉಜ್ಜೋಗಿದೆ ಫುಲ್ಲು ಮುಂದೆ. ಸೊ ನಾವೀಗ ನಮ್ಮ ಅಕ್ಕ ಸ್ಟುಡಿಯೋದಲ್ಲಿ ಬಂದಿದ್ದೀವಿ. ಹಾಯ್ ಮಾಡಿ. ಹಾಯ್. ನಮ್ಮ ಸಂಗೀತ ಔಟ್ಫಿಟ್ ಎಷ್ಟು ಜನ ಕೇಳಿದ್ರಿ ಸಕ್ಕದಾಗಿತ್ತು ಅಂತ. ನಾನು ಈವೆಂಟ್ಸ್ದು ಕ್ವೆಶನ್ಸ್ ಏನೇನು ಬೇಕು ಅಂತ ಕೇಳಿದ್ದೆ. ಮೋಸ್ಟ್ ಆಫ್ ದ ಕ್ವೆಶನ್ಸು ಸಂಗೀತ ಔಟ್ಫಿಟ್ ಎಲ್ಲಿ ಮಾಡಿಸಿದ್ದು ಹೇಳಿ ಅಂತ ಕೇಳ್ತಾ ಇದ್ರಿ. ದೇವಾಂಶ್ ಬೊಟಿಕ್ ಅಕ್ಕ ಮಾಡಿಕೊಟ್ಟಿದ್ದು. ಆ್ಯಂಡ್ ಬಂದಿದ ತಕ್ಷಣ ನನಗೊಂದು ಸರ್ಪ್ರೈಸ್ ಗೈಸ್. ಇದು ನೋಡಿ, ನಂದು ಮುಹೂರ್ತದ ಬ್ಲೌಸ್ನ ಯಾರೋ ಇಷ್ಟಪಟ್ಟು ನಮ್ಮ ಸಬ್ಸ್ಕ್ರೈಬರ್ ನೋಡಿ ಬಂದಿದ್ರು. ಅದು ನಾನು ಬ್ಲೌಸ್ ತರದೆ ಮಾಡ್ಕೊತಾರೆ. ಚೆನ್ನಾಗಿ ಮಾಡ್ಕೊಡಿ ನೋಡಿ ಬಂದಿದ್ರು. ಮದುವೆ ಆದರು ನಿಖಿಲ್ ಅವ್ರು. ನಂದು ಸಂಗೀತ ಔಟ್ಫಿಟ್ ಸ್ಟಿಚ್ ಮಾಡಿಟ್ಟಿದ್ದಾರೆ. ಹೌದು, ಸೇಮ್ ಡಿಸೈನ್ ನಂದು ಮುಹೂರ್ತದ ಬ್ಲೌಸ್ ಮಾಡ್ತಾ ಇದ್ದಾರೆ. ಸೇಮ್ ಟು ಸೇಮ್ ಹಂಗೆ ಬರ್ತಾ ಇದೆ. ನಿಮ್ಗೆ ಯಾರಿಗಾರ ಬೇಕಂದ್ರೆ ಬಂದು ಮಾಡಿಸ್ಕೊಡಿ. ನಂದು ಸಂಗೀತ ನಾನು ನೋಡು ಮನೇಲಿ ಇತ್ತಲ್ವ, ಇಲ್ಲಿಗೆ ಬಂತು. ನಾನು ಅನ್ಕೊಂಡೆ ನಿಶಾ ಕೊಟ್ಬಿಟ್ಟ ನೀನು ಅಂತ ಕೇಳ್ದೆ. ಆದ್ರೆ ಯಾರ ನಿನ್ಗಿಂತ ಹೈಟ್ ಇರೋದು ಕೂಡ ಇಲ್ಲ, ನಿಶಾನ್ಗೆ ಅದು ಗಿಫ್ಟ್ ಅಲ್ವಾ. ಇದು ಆಕ್ಚುಲಿ ಕ್ಲೈಂಟ್ ನೋಡಿ ನನ್ಗೆ ನಿಶಾದು ಸಂಗೀತ ಔಟ್ಫಿಟ್ ಬೇಕು. ನನ್ನ ಇಟ್ಟಿದ್ದಾರಾ? ಸೇಮ್ ಸ್ವಲ್ಪ ನಿನ್ ಮೇಲೆ. ಡೆಮೋದು ಅಲ್ಲೇ ಇದೆ. ಇದು ಫಸ್ಟ್ ಡೆಮೋ ಮಾಡ್ಕೊಳ್ತಲ್ಲ. ಊಟಕ್ಕೆ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂದಿದ್ದು. ಏನು ಹೆಸರು? ಪರ್ಸಿಮನ್. ನೋಡಕ್ ಟೊಮೊಟೊ ಹಣ್ಣಿದ್ದಂಗೆ ಒಂದೇನಾ? ಸ್ವಲ್ಪ ಆಪಲ್ ತರ ಎಲ್ಲ ಚೆನ್ನಾಗಿದೆ. ನಾವು ಅಲ್ಲಿಂದ ಎಲ್ಲ ಮುಗಿಸಿ ವ್ಲಾಗರ್, ಟಾಪ್ ವ್ಲಾಗರ್ ಮೀಟ್ ಮಾಡಕ್ ಬಂದಿದೀವಿ. ಅವರೇ ನಮ್ಮನ್ನ ಮೀಟ್ ಮಾಡಕ್ ಬಂದ್ಬಿಟ್ಟವ್ರೆ. ಎಷ್ಟು ಸೆಲೆಬ್ರಿಟಿ. ಟಾಪ್ ವ್ಲಾಗರ್ 1 and 2, 3 in making. ಸೂಪ್ ಹೇಗಿದೆ? ಚೆನ್ನಾಗೈತೆ. ನಮ್ಮ ಅಣ್ಣನ ಇಲ್ಲೇ ಇದೀವಿ, ಬಾ ನಮ್ಮನೆ ಹತ್ರನೇ ಬಂದ್ವಿ. ಹಿಂಗೆ ಹೋಗ್ತಾ ಇದ್ವಿ. ಸೊ ಹಂಗಾಗಿ ಕರೆದ್ವಿ, ಬಂದ ಫುಲ್ ಪಂಕಾಗಿ ರೆಡಿ ಆಗ್ಬಿಟ್ಟವನೆ. ಬಾ ಮೈಸೂರಿಗೆ ಏನು ಮಾಡ್ತೀವಿ ಒಬ್ಬನೇ ಅಂತ ಇದೀವಿ. ಬರ್ತಾ ಇಲ್ಲ, ಎತ್ತಾಕೊಂಡು ಹೋಗೋದೆ ಇವಾಗ. ಪ್ರಿಯಾಕ ಎಂಜಾಯಿಂಗ್ ದ ಸೂಪ್ ಅಲ್ವಾ?
ಗೈಸ್, ಹಾಗೆ ನಮ್ಮ ಅಣ್ಣಂದು 1 lakh ಸಬ್ಸ್ಕ್ರೈಬರ್ ಮಾಡ್ಕೊಟ್ಟಿದ್ದೀರಾ. ಅದ್ರದ್ದೊಂದು ಸ್ಪೆಷಲ್ ಬ್ಲಾಗ್ ಬರುತ್ತೆ. ಕೀಪ್ ವೇಟಿಂಗ್. ಬನ್ನಿ ಮೈಸೂರಿಗೆ ಅಂದ್ರೆ ಬರ್ತಾ ಇಲ್ಲ ನಮ್ ಜೊತೆ. ಸ್ವಲ್ಪ ದಿನ ರಾಜಧಾನಿಯಲ್ಲಿ ಇರೋಣ ಅಂತ ಗೈಸ್. ಸಾಂಸ್ಕೃತಿಕ ನಗರಲ್ಲಿ ಅಕ್ಕ ಮದ್ವೆಗೆ ಇನ್ವೈಟ್ ಮಾಡಿ ಆಯ್ತು. ಫಸ್ಟ್ ಇನ್ವೈಟ್ ಅಲ್ವಾ ಅಕ್ಕ ನಮ್ಮ ಅಣ್ಣನ್ನೇ? ಖಂಡಿತ ಬರ್ತೀನಿ. ಬರ್ತಾನೆ. ಉಡುಪಿಲಿ ಮದ್ವೆ ಎಲ್ಲ ಬಂದ್ಬಿಡಿ ಗೈಸ್. ಸರಿ, ಉಡುಪಿ ಅಂತ ಹೇಳಿದೀನಿ. ಬಾಯ್ ಬಾಯ್. ಹುಷಾರ್. ನಿಧಾನಕ್ಕೆ ಬಾಯ್ ಅಣ್ಣ. ಬಾಯ್ ಬಾಯ್ ಬಾಯ್. ಬರೀ ನೀವು ನಿಮ್ ಬ್ಲಾಗ್ ಅಲ್ಲಿ ಮಾತ್ರ ಮಾತಾಡೋದಾ ಅಕ್ಕ? ಬಕ್ಕ ಇಲ್ಲಿ ಇವ್ ಅಕ್ಕ ನನ್ ಬರ್ತಡೆಗೆ ವಿಶ್ ಮಾಡಿಲ್ಲ ಗೈಸ್, ಮತ್ ನನ್ ಬರ್ಡೇಗೆ ಬಂದಿಲ್ಲ ಗೈಸ್. 12 ಗಂಟೆಗೆ ಸ್ಟೇಟಸ್ ಹಾಕಿದೀನಿ, 12 ಗಂಟೆಗೆ ವಿಶ್ ಮಾಡಿದೀನಿ. ಅದಕ್ಕಿಂತ ಬೇಕಾ ನಿನ್ಗೆ? ನೀವು ಬಂದಿಲ್ಲ. ನಾನು ಫಸ್ಟ್ ಮದನನ್ನ ಕೇಳಿದ್ದೇನೆ ಹೇಳಿ, ಪೂಜಕ್ಕ ಬಂದಿಲ್ವಾ ಅಂತ ಕೇಳ್ದೆ ಗೊತ್ತಾ? ನಮ್ಮ ಪೂಜಕ್ಕ ಅವರ ಸ್ಟುಡಿಯೋದಲ್ಲಿ ಇದೀವಿ ಈಗ. ಹೌದು, ಮರಿಲೇಬೇಕು. ಬರ್ಡೇಗೆ ಬಂದಿಲ್ಲ, ಅದಕ್ಕೆ ಬರ್ಡೇ ಗಿಫ್ಟ್ ಈಗ ಕೊಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಪೂಜಕ್ಕ ನನ್ಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ವಾಚ್. ಕಲರ್ ಇಷ್ಟ ಆಯ್ತು ಅದು ನಂಗೆ. ನನ್ ಕಡ ಜೊತೆ ಮ್ಯಾಚ್ ಆಗ್ತಾ ಇದೆ ಅನ್ಬಿಟ್ಟು ನಾನು ಕೊಟ್ಲು ನಿಶಾ. ಈ ಕಡೆಗ್ ಮ್ಯಾಚ್ ಆಗ್ತಾ ಇದೆ ಅಂತ ಮಧು ಇದನ್ನ ನಂಗೆ ಕೊಡ್ತಾವಳೆ. ಹೌದು. ಥ್ಯಾಂಕ್ ಯು ಸೋ ಮಚ್ ಪೂಜಕ್ಕ. ಕಟ್ ಮಾಡಿಸ್. ಗ್ರೀನ್ 6:10 ಟೈಮು. ಹೌದಾ? 6:10 ಕರೆಕ್ಟ್. ಆಂಟಿ ನೋಡಿ ಹೆಂಗ್ ನೋಡ್ತಾರೆ. ಏನಾರು ಹೇಳಿ. ಏನ್ ಹೇಳಿ? ನಮ್ಮ ಅಕ್ಕ ಮನೆಗ್ ಬಂದಿದ್ದೀನಿ. ಇವಾಗ ನಮ್ಮ ಅತ್ತೆ ನಮ್ಮ ಅಕ್ಕ ಯಾಕೋ ಸಣ್ಣ ಆಗೋಗವಳೆ. ಡಯಟ್ ಮಾಡಿ 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 ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಅಲ್ಲ, ಟೆನ್ಷನ್ಗೆ ಟೆನ್ಷನ್ ಆಗ್ತಾ ಇದೆ ಅವಳಿಗೆ. ಎಲ್ಲ ಹೋಗಿ ಮದ್ವೆ ಆದ್ಮೇಲೆ ನಾನು ಮರ್ತ್ಬಿಟ್ಟವಳೆ. ಹನಿಮೂನ್ಗೆ ಹೋಗಿ ಬಂದ್ಮೇಲೆ ಒಂದ್ ಫೋನ್. ನಮ್ಮ ಅತ್ತೆ ಅಂತೂ ಬರೀ ಇಲ್ಲಿ ಬಂದಾಗ ಅಷ್ಟೇ ಇರು ಅನ್ನೋದು ಒಂದ್ ಫೋನ್ ಮಾಡಿಲ್ಲ. ಇವಳಂತೂ ಇವಳು ಫೋನೇ ಮಾಡಲ್ಲ. ನಾನೇ ಫೋನ್ ಮಾಡೋದು. ಯಪ್ಪ, 2 ಸಲ ಮಾಡಿದ್ಯಾ? ಅದ್ ಬಿಟ್ಟು ನಾರ್ಮಲ್ ಆಗಿ ಆಯ್ತಾಯ್ತು. ನಾರ್ಮಲ್ ಆಗಿ ನಾನು ಮೈಸೂರಲ್ಲಿ ಇದ್ದಾಗ ಎಲ್ಲ ಅಕ್ಕ ತಂಗಿರು ಹಿಂಗೇನಾ? ಮೈಸೂರಲ್ಲಿ ಇದ್ದಾಗ ಮಾಡಲ್ಲ ಗೈಸ್. ಅಳ್ತಾಳೆ ಅಕ್ಕ, ನಮ್ಮ ಅಕ್ಕ ಕಾಲೇ ಮಾಡಲ್ಲ ಅಂತ ನೆನ್ಸ್ಕೊತಾ ಇರ್ತಾಳೆ ಯಾವಾಗ್ಲೂನು. ಹೇಳು ಕೇಳಿಸ್ಕೊಂತ. ಆಯ್ತು ಬಿಡವ, ನೀನ್ ಹೇಳು, ನಿನ್ ಮನ್ಸಾಗ ನಿಂತ್ಕೊಂಡು ಹೇಳು. ನೀನ್ ಹಂಗಿನ್ ಮಾಡ್ತೀಯ ನಿಮ್ಮ ಮಾತನ್ನ ನಾ ಕಲ್ತಿದ್ದೀನಿ ಅಂತ ಹೇಳಿ ಜಾಸ್ತಿ. ನಿಶಾ, ಯಾಕಪ್ಪ ಈ ತರ ಇದೆಯಾ ಫೇಸ್? ಏನಾಯ್ತಪ್ಪ? ಏನಿಲ್ಲಪ್ಪ, ಹೇಳಪ್ಪ. ಏನು ಇಲ್ಲ. ಪ್ಲೀಸ್ ಹೇಳಪ್ಪ. ಯಾಕಪ್ಪ ತಲೆನೋವು? ಬಿಟ್ಬಿಟ್ಟಿ. ಯಾಕಪ್ಪ? ನನಗೆ ಯಾಕೆ ಇಷ್ಟ ಕಾಟ ಕೊಡ್ತೀರಾ? ಯಾರಪ್ಪ? ಯಾರು ಇಲ್ಲ. ಅಜ್ಜಿನ ಇಲ್ಲಪ್ಪ, ಇಲ್ವೇ ಇಲ್ಲ. ಇನ್ಯಾರು? ಅಲ್ಲೋಡಿ ಗೈಸ್, ನೆನ್ನೆ ನಾವು ಟ್ಯಾಬ್ಲೆಟ್ ಇದು ಬೇರೆ ಟ್ಯಾಬ್ಲೆಟ್ ತಂದ್ಬಿಟ್ಟು ಕರೆಕ್ಟ್ ಆಗಿ ತಂದ್ಕೊಟ್ಟವ್ರೆ. ಇವಾಗ ಬೈತಾರೆ ಅದು ಎಲ್ರಿಗೂ. ನಾನ್ ವಿನೋದನ್ ಕಳ್ಸಿ ಇದನ್ನ ತರ್ಸಿಸಿದೀನಿ. ಇದೇ ನಾನು ಇದು ಹೂ ಅಂದ್ರು. ಇವಾಗ ಬೇರೆ ಯಾವ್ದೋ ತೋರಿಸ್ತವ್ರೆ. ಈಗ ಕೇಳು, ಅದು ಕೊಟ್ಬಿಟ್ಟು ಇದೇನೋ ಹೋಯ್ತಾನೆ ಇಲ್ಲ. ಇದು ಫೋನು ಕೊಟ್ಬಿಟ್ಟು ಅದೇ ಬೇರೆ ಮಾತ್ರೆ, ಇದೇ ಬೇರೆ ಮಾತ್ರೆ. ಒಳ್ಳೆ ಮಾತ್ರ ಕಣವ. ಯಾಕೆ ನಾನು ತಲೆ ನೋಯಿಸ್ಕೋಬೇಕಾ? ತರ್ಸ್ಕೊಡ್ಬಾರ್ದಾ? ಏನಜ್ಜಿ ಹಿಂಗಂತವಳೆ? ಅನ್ಲಿ ಬಿರ್ನು ಹೋಗ್ಲಿ ಅಂತ ಕಣ. ಅದು ಆ ಮಾತ್ರೆ ತಕೊಂಡ್ರೆ ನರಗಳೆಲ್ಲ ಬಿಡ್ತವೆ. ಅದು ಇದು ಹಿಡ್ಕತ್ತದೆ, ಅದು ಬಿಡ್ತದೆ. ಏನ್ ಚಳಿ ಬಂದ್ಬಿಟ್ಟು ಜಿಮ್ ಅಡ್ಗೆ ಹಾಕದ್ ಜಿಮ್ ನಮ್ಮಪ್ಪ ಅಜ್ಜಿ ಗೊತ್ತಾಗ್ತದೆ ತಲೆ ಕೈ ಎಣ್ಣೆ ಅಂತ ಅಲ್ಲಕನಪ್ಪ, ಕೊಬ್ಬರಿ ಎಣ್ಣೆ ಅಂತ. ಅಜ್ಜಿ ಕೊಬ್ಬರಿ ಎಣ್ಣೆ ಬೆಳ್ಳಗ್ ತಾನೆ ಇರ್ತಿದೆ. ಅದು ಬೆಳಗ್ಗೆದೆ ಚಳಿಗೆ ಚಳಿಗೆ ಗಟ್ಟಿ ಆಗ್ಬಿಟ್ಟದೆ. ಈಗ ಏನಾಯ್ತೈತೆ? ಈಗ ಏನಾಯ್ತೈತೆ? ಕಣಪ್ಪ ಏನಾಯ್ತೈತೆ ಅಜ್ಜಿಗ? ಏನಿಲ್ಲ, ಏನಾರ ಆದ ಅಂತ ಕೇಳ್ತಿರೋದು. ತಂಪೈತದೆ. ಚಳಿ ಇಡ್ಸ್ಬಿಡ್ತಂತ. ನಾವು ಪೇಂಟರ್ ಆಗಿದೀವಿ, ಅವರು ಕಾರ್ಪೆಂಟರ್ ಆಗಿದ್ದಾರೆ. ನಿಖಿಲ್ ಅವರು
ನಮ್ಮದು ಇದಿದೆಯಲ್ಲ ಸ್ವಲ್ಪ ಏನೋ ಎಂಟ್ರೆನ್ಸ್, ಬಾಗಿಲು ಎಂಟ್ರೆನ್ಸ್, ಇಲ್ಲಿ ನಿಶುಂದು ಚಪ್ಪಲಿದು ಇದೆಲ್ಲ ಇತ್ತು, ಅದೆಲ್ಲ ತೆಗೆದಲ್ಲಿ ಇಟ್ಟಿದ್ದಾಳೆ. ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಸೆಟಪ್ ಮಾಡೋಣ ಇದು ಮಾಡಿ ಅಂತ, ನಾನು ಪಾಟ್ಸ್ ಎಲ್ಲ ಇಡೋಣ ಅಂತ. ಆಮೇಲೆ ಇಲ್ಲೆಲ್ಲ ಬಾಗಿಲೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ಪಾಪ ಮುತ್ತಣ್ಣಲ್ಲೆಲ್ಲ ಗೇಟೆಲ್ಲ ಇದು ಮಾಡ್ತಾ ಇದ್ದಾರೆ. ನಾವಿಲ್ಲೆಲ್ಲ ಸ್ವಲ್ಪ ಪೇಂಟ್ ಎಲ್ಲ ಹೋಗ್ಬಿಟ್ಟಿತ್ತು, ಹಂಗಾಗಿ ಪೇಂಟ್ ಹೊಡಿತಾ ಇದೀವಿ ವೈಟ್ ಇಲ್ಲೆಲ್ಲ, ಬಿಕಾಸ್ ಸ್ಪಾಟ್ ಇಟ್ಟಾಗ ಚೆನ್ನಾಗಿ ಕಾಣಲಿ ಅಂತ. ಅವರು ಇದಕ್ಕೆ ತುಳಸಿ ಕಟ್ಟೆಗೆ ಪೇಂಟ್ ನೆಕ್ತವನೆ ಟೇಸ್ಟ್ ಆಗೈತೆ ನನಗೆ. ಅವರಿಬ್ರು ತುಳಸಿ ಕಟ್ಟೆ ರೆಡಿ ಮಾಡ್ತವ್ರೆ. ವಿಶಾಲ್ ಏನಾದ್ರು ಹೇಳಿ. ಏನಿಲ್ಲ, ಬೆಳಿಗ್ಗೆ ನಾನು ಮುದ್ದೆ ಮಾಡಕ್ಕೆಂತ ತಂದಿರೋ ಕೆರ್ಚಿಪ್ನ ತಗೊಂಡು ಅಲ್ಲಿ ತುಳಸಿ ಕೆರ್ಚಿಪ್ ಬಂತು. ಇದು ಎಲ್ಲ ಹೊಡಿತಾ ಇದ್ದಾರೆ ಆಲ್ಮೋಸ್ಟ್ ಪೇಂಟ್. ನಮ್ಮ ಮುತ್ತಣ್ಣ ಇದನ್ನೆಲ್ಲ ಉಜ್ಜಿ ಪಜ್ಜಿ ಎಲ್ಲ ಫ್ರೆಶ್ ಮಾಡಿಬಿಟ್ಟಿದ್ದಾರೆ. ಅದ್ರ ಇಲ್ಲೊಂದು ಸ್ವಲ್ಪ ಹೊಡಿಸ್ಬೇಕು ಅದೊಂಚೂರು. ಆಮೇಲೆ ನಮ್ಮ ನಿಶಾ ತಂದಿದ್ದಿದ್ದು ಪಾಟ್ಗೆನೆ ಇವಾಗ ಪ್ಲ್ಯಾಂಟ್ ಹಾಕ್ಸ್ಬಿಟ್ಟು ಇಲ್ಲೇ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಂತೀರಾ ನಿಶಾ ಅವರೇ? ಯಾಕಂದ್ರೆ ಅದು ಇಂಡೋರ್ ಬರಲಿಲ್ಲ, ಔಟ್ಡೋರ್ ಪ್ಲಾಂಟ್ ಹಾಕ್ಸ್ಬಿಟ್ಟು ಅದೇ ಅವ್ರನ್ನ ಕೇಳಬೇಕು ಯಾವ್ದು ಬರುತ್ತೆ ಅಂತ ನೀಟಾಗಿ ನೋಡಿ ಹಾಕ್ಸ್ಬೇಕು. ಇವತ್ತು ನೋಡಿ ನಮ್ಮ ಮನೆಗೆ ಸರ್ಪ್ರೈಸಿಂಗ್ ಆಗಿ ನಮ್ಮ ಮಾವ ಬಂದಿದ್ದಾರೆ. ಹೆಂಗೆ, ಏನು ಸಮಾಚಾರ? ಫೋನ್ ಮಾಡಿದ್ರು ತಾನೆ ನಿನಗೆ? ಒಂದು ಮಾತು ಹೇಳಿಲ್ವಾ? ಹೇಳಲಿಲ್ಲ. ಏನ್ ಮಾಡ್ತಿದ್ದೀರಾ, ಊಟ ಆಯ್ತಾ ಅಂತ ಅಷ್ಟೇ. ನಾವು ಪೇಂಟ್ ಹೊಡಿತಿದ್ವಲ್ಲ, ಸರಿ ಮಾಡ್ತೀನಿ ಅಂದ್ಬಿಟ್ಟು ಇಟ್ಟೆ. ನಿಖಿಲ್ ಅವ್ರದ್ದು ಇದು ಏನೋ ದಾರದ ನೋಡಿ. ಅಯ್ಯ ಅತ್ಯಾವ ಎಲ್ಲ ಮಾಡ್ಕೊಬಂದು ಅಂಕಲ್ ನೀನೇ. ಇವಾಗ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಈ ರೂಮಲ್ಲೆಲ್ಲ ಅಡ್ಕೆ ಇಟ್ಬಿಟ್ಟಿದ್ದಾರೆ, ಸೊ ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಇಲ್ಲಿ ಈ ಥರ ಇಟ್ಟಿದ್ದೀವಿ. ಇದು ನಿಶಂದು ಫೋಟೋ. ಸೊ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪನೇ. ನನ್ನ ಚಪ್ಪಲಿಗಳೆಲ್ಲ ಇದ್ರೊಳಗಡೆ ತುಂಬಿಟ್ಟಿದ್ದೀನಿ. ಅದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು. ಆ್ಯಂಡ್ ನಿಶಂದು ಇಲ್ಲಿಟ್ಟಿದ್ದಾಳೆ. ಇದು ಎಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಇದು ತುಳಸಿ ಕಟ್ಟೆ ಈ ಥರ ಇದೆ ಇವಾಗ. ಇದಕ್ಕೆ ಮೇ ಬಿ ಕಲರ್ಸ್ ಇದೆ, ಬ್ರೌನ್ ಆ್ಯಂಡ್ ಎಲ್ಲೋ, ಅದನ್ನು ಹೊಡಿತಾರೆ ಅನಿಸುತ್ತೆ. ಇಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ ಗೈಸ್, ನಾನು ಹೇಳ್ತೀನಿ ರೀ. ಹಾಕಿದೆ, ಅದು ಇದಾಗ್ಬಿಟ್ಟಿತ್ತು, ಹುಳ ಆಗ್ಬಿಡ್ತು. ಮನಿ ಪ್ಲ್ಯಾಂಟ್ ತಂದು ಹಾಕಿದೆ, ಅದು ಹುಳ ಹತ್ಕೊಬಿಟ್ಟಿತ್ತು. ದೊಡ್ಡದು ಒಂದು ಪಾಟ್ ಇಟ್ಬಿಟ್ಟು ಮಧ್ಯ ಒಂದು ಬುದ್ಧ ಇಟ್ಬಿಟ್ಟು ಕೆಳಗಡೆ ಎಲ್ಲ ಪ್ಲ್ಯಾಂಟ್ಸ್ ಇಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಗಣೇಶ ಭರ್ಜರಿ ಶಾಪಿಂಗ್ ನಡೆದಿದೆ. ಅಲ್ಲಿ ಇರೋದು ಲೆಕ್ಕ ಹಾಕ್ತಾ ಇದ್ದಾರೆ. ಈಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಅಕ್ಕ ಗಾಡಿನ ಸ್ಟಾರ್ಟ್ ಮಾಡಿ ನಿಲ್ಸವ್ರೆ. ನಾನು ಬಂದು ಆರಾಮಾಗಿ ಹಿಂಗೆ ಹಿಡ್ಕೊಂಡೆ, ಅದು ಹಿಂಗೆ ಹಿಡ್ಕೊಂಡೆ ಅಲ್ವಾ, ಹಿಂಗೆ ಮುಂದೆ ಕೊಟ್ಟಾಯ್ತು. ಅಲ್ಲೋಗಿ ಬಿದ್ದಿರ್ತಿದ್ಲು ಡೈರೆಕ್ಟ್ ಮೋರಿ ಡೈರೆಕ್ಟ್. ಓಕೆ ಗಾಯ್ಸ್, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಅಡುಗೆ ಮಾಡಬೇಕು. ಅಜ್ಜಿ ನಮಗೆ ಎಲ್ಲ ಬಿಡಿಸಿ ಕೊಡ್ತಾ ಇದ್ದಾರೆ. ಸೊ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ನಾನು. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನ್ ಟೆಕ್ಸ್ ನಿಖಿಲ್ ಬ್ಲಾಗ್ಸ್ ಆಗುವುದು ಯೂಟ್ಯೂಬ್ ಚಾನಲ್. ಹಾಗೆ ಮುಂದೆ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬೈ ಬಾಯ್.